ಸಪ್ತರ್ಷಿ ಸಮರ್ಪಣ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇಂದಿನ ದಿನ ಕಾಸ್ಮಿಕ್ ಎನರ್ಜಿ ಹೀಲರ್ ಆಗಿರುವಂತಹ ಡಾಕ್ಟರ್ ಎಸ್ ನಾಗೇಶ್ ಸರ್ ಅವರು ವಿಷಯದ ಜೊತೆಗೆ ಆರೋಗ್ಯಕ್ಕೆ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಅವರನ್ನು ಇವತ್ತು ಮಾತಾಡ್ಸೋಣ. ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್. ಇವತ್ತಿನ ದಿನ ನಮ್ಮ ಜನರಲ್ಲಿ ಏನಂದರೆ, ಇಲ್ಲ ತುಂಬ ಎನರ್ಜೆಟಿಕ್ ಆಗಿರುವಂತಹ ಹಣ್ಣು ಅಂದರೆ ಬಾಳೆಹಣ್ಣು ತಿನ್ನಬೇಕು, ಇದರಿಂದ ನಾವು ಆರೋಗ್ಯವಾಗಿರ್ತೀವಿ, ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಇದೆ ಜನರಲ್ಲಿ. ಇದು ನಿಜನಾ? ನೋಡಿ, ನೀವು ಭಾಳ ಒಳ್ಳೆಯ ಪ್ರಶ್ನೆ ಎತ್ತಿದ್ದೀರಾ. ಇವತ್ತು ಏನಾಗ್ಬಿಟ್ಟಿದೆ, ಬಹಳ ಸುಲಭವಾಗಿ ತಿನ್ನೋದು ಅಂತಂದರೆ ಬಾಳೆಹಣ್ಣು ಒಂದೇ. ಕ್ಲೀನಾಗಿ ಬಿಡಿಸ್ಕೊಳ್ಳೋದು, ನೆಟ್ಟಿಗೆ ಬಾಯಿ ಇಟ್ಕೊಂಡ್ಬಿಡ್ಬೋದು. ಸೊ ಅನುಕೂಲ ಸಿಂಧು ಅಂತಂದರೆ ಬಾಳೆಹಣ್ಣು ತಿನ್ನೋದು ಓಕೆ. ಆದರೆ ನಿಮ್ಮ ಪ್ರಶ್ನೆ ಏನು? ಬಾಳೆಹಣ್ಣು ತಿನ್ನೋದು ಉತ್ತಮನ, ಆರೋಗ್ಯಕ್ಕೆ ಒಳ್ಳೆಯದ? ಈಗ ನಾವು ಫಸ್ಟ್ ಯೋಚನೆ ಮಾಡಬೇಕು, ಆರೋಗ್ಯ ಅಂದರೆ ಏನು? ಏನಾದ್ರು ಆಹಾರವನ್ನು ತಗೊಂಡಾಗ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗುತ್ತಾ? ಖಂಡಿತ ಬಾಳೆಹಣ್ಣಿಂದ ಯಾವ ಏರುಪೇರು ಆಗೋದಿಲ್ಲ. ಅದರಲ್ಲೂ ಕೂಡ ಒಂದು 10-15 ಬೇರೆ ಬೇರೆ ಜಾತಿಗಳಿದೆ. ನಂಜನಗೂಡು ರಸಬಾಳೆ ಇರ್ಬೋದು, ಮತ್ತೊಂದು ದೇವಬಾಳೆ ಅಂತ ಹೇಳ್ತಾರೆ. ಹೀಗೆ ಬೇರೆ ಬೇರೆ ಬಾಳೆಹಣ್ಣುಗಳಿದೆ. ಏನು ಬಾಳೆಹಣ್ಣು ಯಾಕೆ ಅಷ್ಟು ವಿಶೇಷ ಅಂತಂದರೆ, ಬಾಳೆಹಣ್ಣು ಸುಲಭವಾಗಿ ಡೈಜೆಸ್ಟ್ ಆಗುತ್ತೆ. ಭಾಳ ಸುಲಭವಾಗಿ ಹಲ್ಲುಗಳಿಲ್ಲದಿದ್ದರೂ ಕೂಡ ಅದನ್ನು ಬಾಯಲ್ಲಿ ನಾವಾಣಿ ನುಂಗಬಹುದು. ಸೊ ಈ ಎಲ್ಲ ಕಾರಣಗಳಿಂದ ಬಾಳೆಹಣ್ಣು ಭಾಳ ಅತ್ಯುತ್ತಮವಾದ ಆಹಾರ. ಆದರೆ ಇತ್ತೀಚಿನ ಅಡ್ವರ್ಟೈಸ್ಮೆಂಟು, ರಿಸರ್ಚ್ಗಳು ಏನು ಮಾಡ್ತಾಯಿದೆ ಅಂದರೆ, ಆ ಬಾಳೆಹಣ್ಣನ್ನೇ ರಿಸರ್ಚ್ ಮಾಡಿಬಿಟ್ಟು ಅದರ ತೊಟ್ಟಿನಲ್ಲಿ ಶುಗರ್ ಇದೆ, ಆ ಕೊನೆಯ ಭಾಗದಲ್ಲಿ ಶುಗರ್ ಇದೆ, ಹೀಗೆಲ್ಲ ಪ್ರಚಾರಗಳನ್ನು ಮಾಡ್ತಾಯಿದ್ದಾರೆ. ಒಂದು ಆಹಾರ ಅಂದಮೇಲೆ ಅದನ್ನು ಸಮಗ್ರವಾಗಿ ಹೋಲಿಸ್ಟಿಕ್ಕಾಗಿ ನೋಡಬೇಕು. ಪ್ರತಿಯೊಬ್ಬರು ಕೂಡ ಏನು ಮಾಡ್ತಾಯಿದ್ದಾರೆ, ಇವಾಗ ಮೈಕ್ರೋ ಅನಾಲಿಸಿಸ್ ಅಂತ ಹೇಳ್ತೀವಿ. ಒಂದು ಆಹಾರ, ಇವಾಗ ಸಕ್ಕರೆ ತೊಗೊಂಡ್ಬಿಟ್ಟು ಸಕ್ಕರೆನ ಅನಾಲಿಸಿಸ್ ಮಾಡಿದಾಗ ಅದರ ಬರೀ ಶುಗರ್ ಕಂಟೆಂಟೇ ಕಾಣುತ್ತೆ. ಹಾಗಾಗಿ ಬಾಳೆಹಣ್ಣು ಕೂಡ ಮನುಷ್ಯನಿಗೆ ಒಳ್ಳೆಯದೇ, ಬಟ್ ಅದರಲ್ಲಿ ಬರೀ ನೆಗೆಟಿವ್ ಆ್ಯಂಗಲಿಂದ ನೋಡಬಾರ್ದು. ಮಾನಸಿಕವಾಗಿ ಒಂದು ಬಾಳೆಹಣ್ಣು ತೊಗೊಂಡಾಗ ಬಹಳ ಸುಲಭವಾಗಿಯೂ ಬಾಯಲ್ಲಿ ಅಗಿಬೋದು, ಸುಲಭವಾಗಿ ಡೈಜೆಸ್ಟ್ ಕೂಡ ಆಗುತ್ತೆ. ಜೊತೆಗೆ ಹೊಟ್ಟೆಯಲ್ಲಿ ಕಾನ್ಸ್ಟಿಪೇಷನ್ ಇದ್ದರೆ ಅದು ಕಡಿಮೆ ಕೂಡ ಆಗುತ್ತೆ. ಹಾಗಾಗಿ ಸುಲಲಿತವಾದಂತಹ ಆಹಾರ ಬಾಳೆಹಣ್ಣು. ಬೇರೆ ದೇಶಗಳಲ್ಲೂ ಕೂಡ ಇದೇ ಬಾಳೆಹಣ್ಣನ್ನು ಮಕ್ಕಳು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಖಂಡಿತ ಬಾಳೆಹಣ್ಣು ಕೆಟ್ಟದಲ್ಲ. ಓಕೆ ಸರ್. ಈಗ ಆ ಬಾಳೆಹಣ್ಣನ್ನು ತಗೊಳ್ಳುವಾಗ ಅದಕ್ಕೊಂದು ವಿಧಾನ ಇರುತ್ತಲ್ವ ಸರ್? ಈಗ ಊಟ ಆದಮೇಲೆ ತಗೋಬೇಕು ಅಥವಾ ಬೆಳಿಗ್ಗೆ ತಗೊಳ್ಬಾರ್ದು, ಖಾಲಿ ಹೊಟ್ಟೆಲಿ ತಗೊಳ್ಬಾರ್ದು, ಈ ಥರ ಎಲ್ಲ ನಾನು ಕೇಳ್ಪಟ್ಟಿದ್ದೇನೆ. ಆದರೆ ಅದನ್ನು ಯಾವ ಸಮಯದಲ್ಲಿ ಹೇಗೆ ತಗೋಬೇಕು? ಹಣ್ಣುಗಳನ್ನು ಊಟ ಆದಮೇಲೆ ತಗೋಬೇಕಾ? ಇನ್ನೊಂದು ಕೇಳಿದ್ದೇನೆ, ನೈಟ್ ಬಾಳೆಹಣ್ಣನ್ನು ತಗೋಬಾರ್ದು ಅಂತ ಹೇಳ್ತಾರೆ. ಇದು ನಿಜನಾ? ನಿಜ. ಕಾರಣ, ಸೂರ್ಯ ಮುಳುಗಿದ ನಂತರ ಬಾಳೆಹಣ್ಣು ಒಂದೇ ಅಲ್ಲ, ಯಾವುದೇ ಹಣ್ಣಿರ್ಬೋದು ಅಥವಾ ಸಲಾಡ್ಸ್ ಇರ್ಬೋದು, ಹಸಿಯಾದಂತಹ ತರಕಾರಿ, ಹಸಿಯಾದಂಥ ಆಹಾರಗಳನ್ನು ಸೂರ್ಯ ಮುಳುಗಿದ ಮೇಲೆ ತೊಗೋಬಾರ್ದು. ಕಾರಣ, ಅದು ಪ್ರಕೃತಿಗೆ ವಿರುದ್ಧವಾದ್ದು. ಪಕ್ಷಿಗಳು ನೋಡಿ, ಸಂಜೆ ಆಹಾರ ಮುಗಿದೋಯ್ತು, ರಾತ್ರಿ ಎಲ್ಲ ತಿಂತಾ ಇರೋದಿಲ್ಲ. ಆದರೆ ಮನುಷ್ಯ ಹಾಗಲ್ಲ. 10 ಗಂಟೆಗೆ ಊಟ ಮಾಡಿದ್ರೂ 11 ಗಂಟೆ ಮಲಗಿದ್ರೆ ಮಧ್ಯದಲ್ಲಿ ಏನಾದ್ರು ತಿಂತಾ ಇರ್ತಾನೆ. ಹಾಗಾಗಿ ಹಣ್ಣುಗಳು, ಬಾಳೆಹಣ್ಣು ಒಂದೇ ಅಲ್ಲ, ಯಾವುದೇ ಹಣ್ಣನ್ನು ಕೂಡ ಸೂರ್ಯ ಮುಳುಗಿದ ನಂತರ ತೊಗೊಳ್ಳೋದು ಅಷ್ಟು ಒಳ್ಳೆಯದಿಲ್ಲ. ಕಾರಣ, ಅದು ನಮ್ಮ ಕಿಡ್ನಿಯನ್ನು ಕೋಲ್ಡ್ ಮಾಡುತ್ತೆ. ಯಾವಾಗ ಕಿಡ್ನಿ ಕೋಲ್ಡ್ ಆಗುತ್ತೋ ಆಹಾರದ ಪಚನಕ್ರಿಯೆ ಸ್ಲೋ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತಹ ರೋಗಗಳೆಲ್ಲ ಬರ್ತಾ ಹೋಗುತ್ತೆ. ಹಾಗಾಗಿ ಯಾವಾಗ ತಗೋಬೇಕು ಅಂತ ನಿಮ್ಮ ಪ್ರಶ್ನೆ. ಸೂರ್ಯ ಮುಳುಗಿದ ಸ್ವಲ್ಪ ಹೊತ್ತು ಮಾತ್ರ, ಅಂದರೆ ಒಂದು 5 ಗಂಟೆ ಒಳಗಡೆ ನೀವು ಏನು ಬೇಕಾದ್ರೂ ತಿನ್ನಿ, ಏನೂ ಆಗೋದಿಲ್ಲ. ಹೌದು ಸರ್. ಹಾಗೆ ಇನ್ನೊಂದು ಸರ್, ಈಗ ಬಾಳೆಹಣ್ಣಲ್ಲಿ 2-3 ರೀತಿಯ ವಿಧಗಳಿದೆ ಅಂತ ಹೇಳಿದ್ರ. ಅದರಲ್ಲಿ ಇಲ್ಲ, ಈ ಪಚ್ಚ ಬಾಳೆಹಣ್ಣು ತಿನ್ನಬಾರ್ದು, ಏಲಕ್ಕಿ ಬಾಳೆಹಣ್ಣು ತಿನ್ನಬೇಕು, ಪಚ್ಚ ಬಾಳೆಹಣ್ಣು ತಿಂದರೆ ಏನೋ ದೇಹಕ್ಕೆ ಕೋಲ್ಡ್ ಆಗುತ್ತೆ, ಈ ಥರ ಎಲ್ಲ ನಾವು ಕೇಳಿದ್ದೇವಲ್ವಾ? ಹಾಗಾದರೆ ಯಾವ ಬಾಳೆಹಣ್ಣು ಉತ್ತಮ? ನೋಡಿ, ಇದು ಕೂಡ ಅಷ್ಟೇ, ಇದೊಂದು ಪ್ರಚಾರ ಮಾಧ್ಯಮ ಅಂತ ನಾನು ಹೇಳ್ತೀನಿ. ಕಾರಣ, ಬಾಳೆಹಣ್ಣಲ್ಲಿ ಇದು ಕೋಲ್ಡು, ಹೀಟು ಅನ್ನೋದು ಯಾವುದಿರೋದಿಲ್ಲ. ಒಂದು 10 ಜನಕ್ಕೆ ಕೊಟ್ಟಾಗ ಒಬ್ಬೊಬ್ಬರಿಗೆ ಒಂದೇ ಬಾಳೆಹಣ್ಣು, ಒಂದೇ ಜಾತಿಯ ಬಾಳೆಹಣ್ಣು, ಉದಾಹರಣೆಗೆ ಒಂದು ನಂಜನಗೂಡು ರಸಬಾಳೆ 10 ಜನಕ್ಕೆ ಕೊಡಿ, ಒಬ್ಬನಿಗೆ ಗಂಟಲ್ಲೇ ಇಳಿಯಲ್ಲ, ಇನ್ನೊಬ್ಬನಿಗೆ ಕೋಲ್ಡ್ ಆಗುತ್ತೆ, ಮತ್ತೊಬ್ಬನಿಗೆ ಪಚನಕ್ರಿಯೆ ಚೆನ್ನಾಗಾಗುತ್ತೆ. ಅಂದರೆ ಆ ಕೋಲ್ಡು ಹೀಟ್ ಆಗೋದು ಬಾಳೆಹಣ್ಣಲ್ಲ, ನಮ್ಮ ದೇಹದ ಪ್ರಕೃತಿ. ನಮ್ಮ ದೇಹದ ಪ್ರಕೃತಿ ಹೇಗಿರುತ್ತೋ, ಅದು ಹೇಗೆ ರಿಸೀವ್ ಮಾಡುತ್ತೋ ಅದ್ರ ಮೇಲೆ ಕೋಲ್ಡ್ ಆ್ಯಂಡ್ ಹೀಟ್ ಡೆವಲಪ್ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಬಾಳೆಹಣ್ಣನ್ನು ನಾವು ಖಂಡಿತ ಬೈಯೋದು ಬೇಡ. ಅದನ್ನು ಲಿಮಿಟಾಗಿ ನಮ್ಮ ರುಚಿಗೆ ಅವಶ್ಯಕತೆ ತಕ್ಕಂತೆ ತಿಂತಾಯಿದ್ರೆ ಸಾಕು. ಆದರೆ ನೀವು ಕೇಳಿದ ಪ್ರಶ್ನೆಗೆ ಇನ್ನೊಂದು ಹೇಳ್ತೀನಿ, ಬಾಳೆಹಣ್ಣನ್ನು ಬಾಳೆಹಣ್ಣು ಥರನೇ ತಿನ್ನಬೇಕು. ಅದು ಬಿಟ್ಟು ತುಪ್ಪದ ಜೊತೆ ನೆಂಚ್ಕೊಂಡು ತಿನ್ನೋದು, ಜೇನುತುಪ್ಪದ ಜೊತೆ ರಸಾಯನ ಮಾಡ್ಕೊಂಡು ತಿನ್ನೋದು ಮಾಡಿದಾಗ ಬೇರೆ ಆಹಾರಗಳನ್ನು ಕಡಿಮೆ ಮಾಡಬೇಕಷ್ಟೇ. ಅದರ ಜೊತೆ ತೊಗೊಂಡಾಗ ಏನಾಗುತ್ತೆ, ಸಕ್ಕರೆಯ ಅಂಶ
ಏರುಪೇರಾಗ್ತಾ ಹೋಗುತ್ತೆ. ಹಾಗಾದರೆ ಡಯಾಬಿಟಿಕ್ ಇರೋರು ಬಾಳೆಹಣ್ಣು ತಿನ್ಬೋದಾ ಸರ್? ಖಂಡಿತ ತಿನ್ಬೋದು. ಅದೇ ಹೇಳಿದೆ, ಊಟನ ಕಂಠಪೂರ್ತಿ ಮಾಡಿ ಬಾಳೆಹಣ್ಣು ತಿಂದರೆ ಶುಗರ್ ಒಂದೇ ಸಮಯ ಮೇಲೆ ಕೊಟ್ಟೋಗುತ್ತೆ. ಇವತ್ತು ಬಾಳೆಹಣ್ಣು ತಿನ್ನಬೇಕು ಅಂತ ಆಸೆ ಆದಾಗ 2 ತುತ್ತು ಅನ್ನ ಕಡಿಮೆ ಮಾಡಿ ಅದ್ರ ಬದಲು ಬಾಳೆಹಣ್ಣು ತಿನ್ನಿ ಅಷ್ಟೇ. ಹಣ್ಣಿನ ವಿಚಾರವಾಗಿ ತುಂಬ ಚೆನ್ನಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಯಾಕೆಂದರೆ ಕೆಲವೊಬ್ಬರಲ್ಲಿತ್ತು, ಇಲ್ಲ ಈ ಬಾಳೆಹಣ್ಣನ್ನು ಯಾವ ತಿನ್ನಬೇಕು, ಯಾವುದನ್ನು ತಿನ್ನಬೇಕು, 2-3 ಥರ ವೆರೈಟಿ ಹಣ್ಣಿರುವಾಗ ಬಾಳೆಹಣ್ಣಲ್ಲೇ ಯಾವತ್ತು ತಗೋಬೇಕು, ಯಾವ ಸಂದರ್ಭದಲ್ಲಿ ತಗೋಬೇಕು ಏನು ಅನ್ನೋದು ನಮ್ಮ ವೀಕ್ಷಕರಲ್ಲಿ ಗೊಂದಲ ಇತ್ತು. ಆ ಗೊಂದಲವನ್ನು ನೀವೀಗ ಪರಿಹರಿಸಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು ಸರ್, ಈ ವಿಷಯವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ವೀಕ್ಷಕರೇ, ಹಣ್ಣಿನಲ್ಲಿ ಬಾಳೆಹಣ್ಣಾಗಿರುವಂಥದ್ದನ್ನು ನಾವು ಹೇಗೆ ತಗೋಬೇಕು, ಯಾವ ಸಂದರ್ಭದಲ್ಲಿ ತಗೋಬೇಕು ಅನ್ನುವಂಥ ಮಾಹಿತಿಯನ್ನು ಸರ್ ನಮಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಬೇರೆ ಬೇರೆ ಹಣ್ಣಿನ ಬಗ್ಗೆ ನಿಮಗೆ ಮಾಹಿತಿ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಂಬರ್ ಬರ್ತಾ ಇದೆ, ಹಾಗೂ ವಿಳಾಸನೂ ಕೂಡ ಬರ್ತಾ ಇದೆ. ಆ ವಿಳಾಸಕ್ಕೆ ಹಾಗೂ ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಗೆ ಇನ್ನೂ ಬೇರೆ ಬೇರೆ ಹಣ್ಣಿನ ಬಗ್ಗೆ ಮಾಹಿತಿಗಳನ್ನು ನಿಮಗೆ ಸರ್ ತಿಳಿಸ್ಕೊಡ್ತಾರೆ ಅಂತ ಹೇಳ್ತೇನೆ. ತುಂಬ ಹೃದಯದ ಧನ್ಯವಾದಗಳು.